ಫೈನಲಿ ಆಂಡ್ರಾಯ್ಡ್ ಮತ್ತೆ iOS ಇನ ಲವ್ ಸ್ಟೋರಿ ಸಕ್ಸಸ್ ಆಯಿತು. ಹೌದು ಗಾಯ್ಸ್, ಇನ್ಮೇಲೆ ನೀವು ಆಂಡ್ರಾಯ್ಡ್ ಮತ್ತು ಆ್ಯಪಲ್ ಡಿವೈಸ್ಗಳ ನಡುವೆ ಫೈಲ್ನ ಶೇರ್ನ ಮಾಡೋದಕ್ಕೆ ಯಾವ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಲೈಕ್ ಬ್ಲಿಪ್ ಇರ್ಬೋದು ಅಥವಾ ಲೋಕಲ್ ಸೆಂಡ್ ಇರ್ಬೋದು. ಪಾಪ ಒಬ್ಬೊಬ್ಬರು ಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಫೈಲ್ನ ಶೇರ್ನ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಈ ಒಂದು ಪ್ರಾಬ್ಲಮ್ಗೆ ಆ್ಯಪಲ್ ಅವರು ಮತ್ತು ಆಂಡ್ರಾಯ್ಡ್ ಅವರು ನೇಟಿವ್ ಸೊಲ್ಯೂಷನ್ ತಂದಿದ್ದಾರೆ. ಹೌದು, ಆಂಡ್ರಾಯ್ಡಿನ ಕ್ವಿಕ್ ಶೇರ್ ಮತ್ತು ಆ್ಯಪಲ್ ಅವರ ಏರ್ ಡ್ರಾಪ್ ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ವರ್ಕ್ ಆಗುತ್ತೆ. ನೀವೇನಾದರೂ ಆಂಡ್ರಾಯ್ಡ್ ಫೋನ್ಸ್ಗಳಿಂದ ಆ್ಯಪಲ್ ಡಿವೈಸ್ಗಳಿಗೆ ನಿಮ್ಮ ಒಂದು ಫೈಲ್ನ ಶೇರ್ನ ಮಾಡಬೇಕು ಅಂತ ಅಂದರೆ ಈಗ ಜಸ್ಟ್ ಕ್ವಿಕ್ ಶೇರ್ ಅಂತ ನೀವು ಅದನ್ನು ಸೆಂಡ್ನ ಮಾಡಿದ್ರೆ ಆ್ಯಪಲ್ ಅವರ ನೇಟಿವ್ ಏರ್ ಡ್ರಾಪಲ್ಲಿ ಅದು ರಿಸೀವ್ ಆಗುತ್ತೆ. ಆ್ಯಂಡ್ ಸೇಮ್ ವೈಸ್ ವರ್ಸ ನೀವೇನಾದರೂ ಆ್ಯಪಲ್ ಫೋನಿಂದ ಆಂಡ್ರಾಯ್ಡ್ ಫೋನ್ಸ್ಗಳಿಗೆ ನೀವು ಫೈಲ್ನ ಶೇರ್ನ ಮಾಡಬೇಕು ಅಂತ ಅಂದರೆ ಆ್ಯಪಲ್ ಅವರ ಖುದ್ದಾಗಿರೋ ಏರ್ ಡ್ರಾಪಿಂದ ನೀವು ಡೈರೆಕ್ಟಾಗಿ ಆಂಡ್ರಾಯ್ಡ್ ಅವರ ಕ್ವಿಕ್ ಶೇರ್ಗೆ ನೀವು ಫೈಲ್ನ ಶೇರ್ನ ಮಾಡ್ಬೋದು. ಇದು ವೈಸ್ ವರ್ಸ ವರ್ಕ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ ಆಂಡ್ರಾಯ್ಡ್ ಇಂದ iOSಗೆ, iOS ಇಂದ ಆಂಡ್ರಾಯ್ಡ್ಗೆ ನೇಟಿವ್ ಆಗಿ ನೀವು ಫೈಲ್ನ ಶೇರ್ನ ಮಾಡ್ಬೋದು. ಯಾವ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನಿಮ್ಗೆ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಒಂದು ಫೀಚರ್ ಗೂಗಲ್ ಅವರ ಪಿಕ್ಸೆಲ್ 10 ಸೀರೀಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ. ಫ್ಯೂಚರ್ ಅಲ್ಲಿ ಎಲ್ಲ ಆಂಡ್ರಾಯ್ಡ್ ಫೋನ್ಸ್ ಗಳಿಗೆ ಅವೈಲೇಬಲ್ ಮಾಡ್ತಾರಂತೆ. ಆ್ಯಂಡ್ ಈ ಒಂದು ವಿಡಿಯೋನ ಆಂಡ್ರಾಯ್ಡ್ ಮತ್ತು ಆ್ಯಪಲ್ ಡಿವೈಸ್ ಯೂಸ್ ಮಾಡೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಗೈಸ್.